ನೀವು ಮನೆ ಕಟ್ಟಬೇಕಾದ್ರೆ ಯಾವ ರೀತಿ ಎಲ್ಲ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಿಸ್ತೀರೋ ಅದೇ ರೀತಿ ಪ್ಲಂಬಿಂಗ್ ಅನ್ನೋದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ವಿಷಯ. ಸೊ ನೀವು ಪ್ಲಂಬಿಂಗ್ ಕೆಲಸ ಮಾಡಿಸ್ಬೇಕಾದ್ರೆ ತುಂಬ ಗಮನ ವಹಿಸಿ ಆ ಕೆಲಸನ ನೀಟಾಗಿ ಮಾಡಿಸ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ ಆ ಪ್ಲಂಬಿಂಗಿಂದ ಏನಾದರೂ ಫ್ಯೂಚರಲ್ಲಿ ತೊಂದರೆ ಆದರೆ ಅದರಿಂದ ನಿಮಗೆ ತುಂಬ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಅದೇ ರೀತಿ ನಿಮಗೆ ಅದರಿಂದ ಲಾಸು ಕೂಡ ಆಗುತ್ತೆ. ಸೊ ಹಾಗಾದರೆ ಈ ವಿಡಿಯೋದಲ್ಲಿ ಪ್ಲಂಬಿಂಗ್ ಕೆಲಸ ಮಾಡಿಸ್ಬೇಕಾದ್ರೆ ಯಾವ್ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ನೇಹಿತ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಆಮೇಲೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ನೀವು ಇದನ್ನು ಶೇರ್ ಮಾಡಿ. ಯಾಕೆಂದರೆ ನಾನು ಈ ಚಾನಲಲ್ಲಿ ಇದೇ ರೀತಿ ಹೊಸ ವಿಷಯಗಳನ್ನ ಮತ್ತು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದರಿಂದ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಬನ್ನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ. ಪ್ಲಂಬಿಂಗ್ ಕೆಲಸ ಮಾಡಿಸ್ಬೇಕಾದ್ರೆ ಮೊದಲನೇದಾಗಿ ನೀವು ಗಮನ ಇಟ್ಕೊಬೇಕಾಗಿರೋ ವಿಷಯ ಯಾವುದು ಅಂದರೆ ಪ್ಲಂಬರ್ನ ಯಾರನ್ನ ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಆಮೇಲೆ ನಿಮ್ಮ ಒಂದು ಪ್ಲಂಬಿಂಗ್ ಕೆಲಸನ ಯಾವ ಪ್ಲಂಬರ್ಗೆ ನೀವು ಕೊಡ್ತಾ ಇದ್ದೀರಾ ಅಂತ. ಯಾಕೆ ಅಂದರೆ ಪ್ಲಂಬಿಂಗ್ ಕೆಲಸ ಅನ್ನೋದು ಒಂದು ಈಸಿಯಾಗಿರೋ ಕೆಲಸ ಅಲ್ಲ. ಒಂದು ಪೈಪ್ಗಳನ್ನ ನೀವು ಸುಮ್ಮನೆ ಫಿಟ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದು ಒಂದು ಪ್ಲಂಬಿಂಗ್ ಕೆಲಸ ಆಗೋದಿಲ್ಲ. ಇದರಲ್ಲಿ ತುಂಬ ಟೆಕ್ನಿಕಲ್ ಆಗಿರೋ ಒಂದು ವಿಷಯಗಳಿದೆ. ಅದನ್ನು ಯಾವ ರೀತಿ ಅವರು ಕೆಲಸ ಮಾಡಿಕೊಡ್ತಾರೋ ಆ ರೀತಿ ನಿಮ್ಮ ವರ್ಕು ನೀಟಾಗಿ ಆಗುತ್ತೆ. ಯಾಕೆಂದರೆ ಯಾವ್ಯಾವ ಕಡೆ ಯಾವ್ಯಾವ ರೀತಿ ಪೈಪ್ಗಳನ್ನ ಅವ್ರು ಯೂಸ್ ಮಾಡಬೇಕು, ಆಮೇಲೆ ಆ ಪೈಪ್ಗಳ ಸೈಜ್ ಏನಾಗಿರಬೇಕು, ಆಮೇಲೆ ಡ್ರೈನೇಜ್ ಲೈನ್ಸ್ನ ಅವ್ರು ಯಾವ ರೀತಿ ನಿಮಗೆ ಮಾಡ್ಕೊಂಡು ಕೊಡಬೇಕು, ಆಮೇಲೆ ನಿಮಗೆ ಒಂದು ಬಾತ್ರೂಮಲ್ಲಿ ಅವರು ಯಾವ ರೀತಿ ನಿಮಗೆ ಕ್ಲಿಯರಾಗಿ ಒಂದು ಪೈಪ್ ಫಿಟ್ಟಿಂಗ್ಸ್ನ ಮಾಡ್ಕೊಂಡು ಕೊಡಬೇಕು. ಇದೆಲ್ಲ ಒಂದು ಐಡಿಯಾ ಇರೋವಂಥ ಒಬ್ಬ ಪ್ಲಂಬರ್ಗೆ ನೀವು ಕೆಲಸನ ಕೊಟ್ಟರೆ ಮಾತ್ರ ಈ ಕೆಲಸಗಳನ್ನ ನೀಟಾಗಿ ಆಗುತ್ತೆ. ನಿಮ್ಮ ಮನೆ ಹತ್ರ ಬರೋ ಒಬ್ಬ ಲೋಕಲ್ ಪ್ಲಂಬರ್ಸ್ಗಳು ಏನು ಮಾಡ್ತಾರೆ ಅಂದರೆ ನೀವು ಅವ್ರಿಗೆ ಒಂದು ಕೆಲಸ ಸಿಗಲಿ ಅನ್ನೋ ಕಾರಣಕ್ಕೆ ನಿಮಗೆ ರೇಟ್ನ ಕಮ್ಮಿ ಹೇಳ್ಬಿಟ್ಟು ನಿಮ್ಮ ಹತ್ರ ಕೆಲಸ ತೊಗೊಂಡ್ಬಿಡ್ತಾರೆ. ಬಟ್ ಅವ್ರಿಗೇನಾದರೂ ಎಲ್ಲದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದರೆ ಅದರಿಂದ ಪ್ರಾಬ್ಲಮ್ ಅನುಭವಿಸ್ಬೇಕಾಗಿರೋದು ನೀವೇ. ಸೊ ಅದಕ್ಕೇ ನೀವು ಒಬ್ಬ ಪ್ಲಂಬರ್ಗೆ ಕೆಲಸ ಕೊಡಬೇಕಾದ್ರೆ ನೀವು ಅವನಿಗೆ ಕ್ಲಿಯರಾಗಿ ಅದ್ರ ಬಗ್ಗೆ ನಾಲೆಜ್ ಇದೆಯಾ ಅಥವಾ ಇಲ್ವಾ, ಅವರು ಯಾವ ರೀತಿ ಕೆಲಸಗಳನ್ನ ಬೇರೆ ಕಡೆ ಮಾಡಿದ್ದಾರೆ, ಸೊ ಇದನ್ನೆಲ್ಲ ನೀವು ಗಮನದಲ್ಲಿಟ್ಕೊಂಡು ನಿಮಗೆ 100% ಇವರು ನಮಗೆ ಕ್ಲಿಯರಾಗಿ ಮಾಡಿಕೊಡ್ತಾರೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟು ನೀವು ಒಂದು ಪೈಪ್ಗಳನ್ನ ಸೆಲೆಕ್ಟ್ ಮಾಡಬೇಕಾಗಿರೋದು ಒಂದು ಇಂಪಾರ್ಟೆಂಟ್ ಒಂದು ಆಸ್ಪೆಕ್ಟ್ ಆಗುತ್ತೆ. ಯಾಕೆಂದರೆ ನೀವು ಒಂದು ಬ್ರ್ಯಾಂಡೆಡ್ ಪೈಪ್ಗಳನ್ನ ನೀವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ನೀವು ಒಂದು ಸತಿ ಪ್ಲಂಬಿಂಗ್ನ ಫಿಟ್ ಮಾಡಿದ್ರೆ ಅದನ್ನು ತೆಗೆದು ಮತ್ತೆ ಕೆಲಸ ಮಾಡೋದು ತುಂಬ ಕಷ್ಟವಾದ ಕೆಲಸ. ಆಮೇಲೆ ಅದಕ್ಕೆ ತುಂಬ ಹಣ ಖರ್ಚಾಗುತ್ತೆ. ಆಮೇಲೆ ನಿಮ್ಮ ಮೆಟೀರಿಯಲ್ಲು ತುಂಬ ಲಾಸ್ ಆಗುತ್ತೆ. ಅದಕ್ಕೆ ನೀವು ಫಸ್ಟೇ ನೀವು ಏನು ಮಾಡಬೇಕು ಅಂದರೆ ಒಂದು ಬ್ರ್ಯಾಂಡೆಡ್ ಪೈಪ್ಗಳನ್ನ ಪರ್ಚೇಸ್ ಮಾಡಿ. ಯಾವುದೇ ಲೋಕಲ್ ಬ್ರ್ಯಾಂಡ್ಸ್ಗಳಿಗೆ ಹೋಗಬೇಡಿ. ಆಮೇಲೆ ನೀವು ಒಂದು ಕೋಲ್ಡ್ ವಾಟರ್ ಪೈಪ್ಗಳನ್ನ ಫಿಟ್ ಮಾಡಬೇಕಾದ್ರೆ ಒಂದು UPVC ಪೈಪ್ಗಳನ್ನ ಫಿಟ್ ಮಾಡಿ. ಆಮೇಲೆ ಒಂದು ಹಾಟ್ ವಾಟರ್ ಅಥವಾ ಬಿಸಿ ನೀರು, ನಿಮ್ಮದು ಸೋಲಾರ್ ಆಗ್ಬೋದು, ಒಂದು ಗೀಝರ್ ಕನೆಕ್ಷನ್ಸ್ಗಾಗ್ಬೋದು, ಈ ಎಲ್ಲ ರೀತಿ ಒಂದು ಪೈಪ್ಗಳಿಗೆ ನೀವು CPVC ಪೈಪ್ಗಳನ್ನ ಯೂಸ್ ಮಾಡಿ. ಆಮೇಲೆ ನಿಮಗೆ ಒಂದು ಡ್ರೈನೇಜ್ ಲೈನ್ಸ್ನ ಮಾಡೋದಕ್ಕೆ, ಆಮೇಲೆ ನಿಮ್ಮದು ಒಂದು ವೇಸ್ಟ್ ವಾಟರು ಬಾತ್ರೂಮು ಅಥವಾ ಕಿಚನಿಂದ ನಿಮ್ಮದು ವೇಸ್ಟ್ ವಾಟರ್ ಯಾವುದೇ ಡ್ರೈನೇಜ್ ಲೈನ್ಸ್ಗೆ ಹೋಗುತ್ತೋ ಅಂಥ ಪೈಪ್ಗಳನ್ನೆಲ್ಲ ನೀವು SWR ಪೈಪ್ಗಳನ್ನ ಯೂಸ್ ಮಾಡಬೇಕು. ಆಮೇಲೆ ಇದ್ರ ಬಗ್ಗೆ ನೀವು ನಿಮ್ಮ ಪ್ಲಂಬರ್ ಜೊತೆನೂ ಡಿಸ್ಕಸ್ ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ ಡ್ರೈನೇಜ್ ಲೈನ್ಸ್ನ ಯಾವುದೇ ಕಾರಣಕ್ಕೂ ಬಚ್ಚಲು ಮತ್ತು ಕಿಚನ್ದನ್ನು ಮಿಕ್ಸ್ ಮಾಡಬೇಡಿ. ಅಂದರೆ ಒಂದೇ ಡ್ರೈನೇಜ್ ಲೈನ್ಗೆ ಕೊಡಬೇಡಿ. ಆದಷ್ಟು ನೀವು ಇವೆರಡನ್ನೂ ಸಪ್ರೇಟು ಡಬಲ್ ಲೈನ್ ಮಾಡಿಕೊಂಡು ಡ್ರೈನೇಜ್ಗೆ ಬಿಟ್ಬಿಡಿ. ಯಾಕೆ ಅಂದರೆ ನಿಮಗೆ ಸೇಮ್ ಲೈನ್ ಬಂದಾಗ ಏನಾದರೂ ಲೀಕೇಜ್ ಪ್ರಾಬ್ಲಮ್ ಆದಾಗ ಅಥವಾ ಯಾವುದೇ ರೀತಿ ಒಂದು ಒಳಗಡೆ ನೀರು ಕಟ್ಕೊಂಡಾಗ ನಿಮಗೆ ಕಿಚನ್ನಲ್ಲಿ ಆಮೇಲೆ ನಿಮ್ಮ ಮನೆಯಲ್ಲೆಲ್ಲ ಕಡೆ ಒಂದು ಕೆಟ್ಟದಾಗಿರೋ ಒಂದು ಸ್ಮೆಲ್ ಬರೋ ಸಾಧ್ಯತೆಯೂ ಇರುತ್ತೆ. ಅದಕ್ಕೆ ನೀವು ಒಂದು ಬಾತ್ರೂಮ್ ಡ್ರೈನೇಜ್ ಲೈನ್ನ ಸಪ್ರೇಟಾಗಿ ಮಾಡಿಬಿಟ್ಟು ಒಂದು ಕಿಚನ್ ಲೈನ್ನ ಸಪ್ರೇಟಾಗಿ ಮಾಡಿಕೊಂಡ್ರೆ ಅಕಸ್ಮಾತ್ ಏನಾದರೂ ನಿಮಗೆ ಬಾತ್ರೂಮ್ ಏನಾದರೂ ಕಟ್ಕೊಂಡಾಗ ನೀವು ಆರಾಮಾಗಿ ಒಬ್ಬರು ಪಿಟ್ ಲೈನ್ಸ್ ಅವ್ರನ್ನ ಕರೆಸಿ ಅದನ್ನು ನೀವು ಈಸಿಯಾಗಿ ಕ್ಲೀನ್ ಮಾಡಿಸ್ಕೋಬೋದು. ನಿಮ್ಗೆ ಯಾವುದೇ ರೀತಿ ಮನೆ ಒಳಗಡೆ ಅಥವಾ ಕಿಚನ್ ಲೈನಿಂದ ಸ್ಮೆಲ್ ಬರೋದಿಲ್ಲ. ಸೊ ಆಮೇಲೆ ನೀವು ಬ್ರ್ಯಾಂಡೆಡ್ ಪೈಪ್ಸ್ನ ಪರ್ಚೇಸ್ ಮಾಡಬೇಕಾದ್ರೂ ಅಷ್ಟೇ ನೀವು ಒಬ್ಬ ಮೇನ್ ಡೀಲರ್ ಹತ್ರನೇ ಪರ್ಚೇಸ್ ಮಾಡಿದ್ರೆ ನೀವು ಒಂದು ಸೇಫಲ್ಲಿ ಇರ್ತೀರ. ಯಾಕೆಂದರೆ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಬ್ರ್ಯಾಂಡ್ ನೇಮ್ನ ನಿಮಗೆ ಪೈಪ್ ಮೇಲೆ ನಿಮಗೆ ಹಾಕ್ಬಿಟ್ಟು ಒಂದೊಂದು ಸತಿ ಡೂಪ್ಲಿಕೇಟ್ ಪೈಪ್ಸ್ನು ನಿಮಗೆ ಸೇಲ್ ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಅದನ್ನು ಬ್ರ್ಯಾಂಡೆಡ್ ಅಂತ ಹೇಳ್ಬಿಟ್ಟು ನೀವು ತೊಗೊಂಡು ಬಂದು ಮತ್ತು ನೀವು ಲೋಕಲ್ ಪೈಪ್ನೇ ನೀವು ನಿಮ್ಮ ಮನೆಯ ಕೆಲಸಕ್ಕೆ ಯೂಸ್ ಮಾಡಿ ಮತ್ತು ಅದರಿಂದ ನೀವು ತೊಂದರೆ ಅನುಭವಿಸ್ತೀರ. ಸೊ ಅದಕ್ಕೆ ನೀವು ಆದಷ್ಟು ಒಬ್ಬ ಮೇನ್ ಡೀಲರು
ಆಮೇಲೆ ನೀವು ಯಾವಾಗಲೂ ಅಷ್ಟೇ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾದ್ರೆ ಆದಷ್ಟು ನೀವು ಪ್ರೈಸಸ್ನ ಕಂಪೇರ್ ಮಾಡಿ. ತುಂಬ ಕಮ್ಮಿ ಪ್ರೈಸ್ಗೆ ಯಾರಾದರೂ ಕೊಡ್ತಾ ಇದ್ದಾರೆ ಅಂದರೆ ನೀವು ಆವಾಗಲೂ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಏನಕ್ಕೆ ಇವರು ತುಂಬ ಪ್ರೈಸ್ನ ಕಮ್ಮಿ ಕೊಡ್ತಾ ಇದ್ದಾರೆ. ಈಗ ಒಂದು ಬ್ರ್ಯಾಂಡೆಡ್ ಅನ್ನೋ ಒಂದು ಪ್ರಾಡಕ್ಟ್ಸ್ಗೆ ಅದಕ್ಕೆ ತಕ್ಕಂತೆ ಒಂದು ರೇಟ್ಗಳಿದ್ದೇ ಇರುತ್ತೆ. ನಿಮಗೆ ಅದನ್ನು ಒಂದು ಅಷ್ಟು ಪರ್ಸೆಂಟೇಜ್ ಕಮ್ಮಿ ಕೊಡ್ಬೋದಷ್ಟೇ. ಬಟ್ ತುಂಬ ರೇಟ್ಗಳನ್ನ ಕಮ್ಮಿ ಕೊಟ್ಟಾಗೂ ಅದು ಬ್ರ್ಯಾಂಡೆಡ್ ಅಂತ ಹೇಳಿದಾಗ ನೀವು ಅಲ್ಲೇ ಯೋಚನೆ ಮಾಡಬೇಕಾಗುತ್ತೆ. ಸೊ ನೀವು ಆದಷ್ಟು ಮೋಸ ಹೋಗ್ದಲ್ಲೇ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ನೇ ಪರ್ಚೇಸ್ ಮಾಡಿ. ಅದನ್ನು ಮೇನ್ ಡೀಲರ್ ಹತ್ರ ಮಾಡಿದ್ರೆ ನೀವು ಸೇಫಾಗಿರ್ತೀರ. ಆಮೇಲೆ ನಿಮಗೂ ಒಂದು ಕ್ಲಿಯರ್ ಆಗಿರೋ ಒಂದು ಪ್ರಾಡಕ್ಟ್ ಸಿಗುತ್ತೆ. ಆದಷ್ಟು ಒಂದು ಬಿಲ್ನ ಅವ್ರ ಹತ್ರ ತಗೊಳ್ಳಿ. ವಾರಂಟಿ ಕಾರ್ಡ್ಸು ಏನಾದರೂ ಕೊಟ್ಟರೆ ನೀವು ಅದನ್ನು ನೀಟಾಗಿ ತೊಗೊಂಡು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಏನು ಅಂದರೆ ನಿಮ್ಮ ಪ್ಲಂಬರು ನಿಮ್ಮ ಕೆಲಸ ಎಲ್ಲ ಮುಗಿಸಾದ್ಮೇಲೆ ನೀವು ಬಾತ್ರೂಮಲ್ಲಿ ಟೈಲ್ಸ್ಗಳನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಮುಂಚೆನೇ ನೀವೇನು ಮಾಡಬೇಕು ಅಂದರೆ ಒಂದು ಲೀಕೇಜ್ ಟೆಸ್ಟ್ ಆಗ್ಬೋದು, ಆಮೇಲೆ ಒಂದು ವಾಟರ್ ಪ್ರೆಷರ್ ಟೆಸ್ಟ್ ಆಗ್ಬೋದು. ಈ ಎಲ್ಲ ಟೆಸ್ಟ್ಗಳನ್ನ ನೀವು ಟೈಲ್ಸ್ನ ಇನ್ಸ್ಟಾಲ್ ಮಾಡೋದಕ್ಕೆ ಮುಂಚೆನೇ ಒಂದು ಸತಿ ನೀಟಾಗಿ ಮಾಡ್ಕೊಂಬಿಡಿ. ಅದಾದಮೇಲೆ ನಿಮಗೆ ಯಾವುದೇ ರೀತಿ ಲೀಕೇಜ್ ಇಲ್ಲ, ಪ್ರೆಷರ್ ಎಲ್ಲ ಕರೆಕ್ಟಾಗಿದೆ, ಇದನ್ನೆಲ್ಲ ನೀವು ಕನ್ಫರ್ಮ್ ಮಾಡ್ಕೊಂಡು ಆದಮೇಲೆ ನೀವು ಟೈಲ್ಸ್ನ ಇನ್ಸ್ಟಾಲ್ ಮಾಡಬೇಕು. ಯಾಕೆ ಅಂದರೆ ನಿಮಗೇನಾದರೂ ವಾಟರ್ ಟೆಸ್ಟ್ ಕರೆಕ್ಟಾಗಿ ಮಾಡಿಲ್ಲ, ಆಮೇಲೆ ಪ್ರೆಷರ್ ಟೆಸ್ಟ್ ಕರೆಕ್ಟಾಗಿ ಮಾಡಿಲ್ಲ, ನೀವೇನಾದರೂ ಟೈಲ್ಸ್ಗಳನ್ನೆಲ್ಲ ಇನ್ಸ್ಟಾಲ್ ಮಾಡಿಬಿಟ್ರೆ ನಾಳೆ ದಿನ ಪ್ರೆಷರ್ ಕರೆಕ್ಟಾಗಿಲ್ಲ, ಆಮೇಲೆ ನಿಮ್ಮ ಆ ಟೈಲ್ಸ್ ಒಳಗಡೆ ಇರೋ ಪೈಪ್ಗಳೇನಾದರೂ ಲೀಕ್ ಆಗ್ತಾಯಿದೆ ಅಂತ ಆದರೆ ನೀವು ನಿಮ್ಮ ಮನೆ ಬಾತ್ರೂಮಲ್ಲಿ ಇನ್ಸ್ಟಾಲ್ ಮಾಡಿರೋ ಟೈಲ್ಸ್ನೆಲ್ಲ ತಿರ್ಗಾ ಒಡೆದಾಕಬೇಕಾಗುತ್ತೆ. ಆಮೇಲೆ ಎಲ್ಲ ಕಂಪ್ಲೀಟ್ ಡಬಲ್ ಕೆಲಸ ಆಗುತ್ತೆ. ಅದಕ್ಕೇ ನೀವು ಮುಂಚೆನೇ ಎಲ್ಲ ಕಂಪ್ಲೀಟಾಗಿ ಒಂದು ಟೆಸ್ಟ್ಗಳನ್ನ ಮಾಡಿಕೊಂಡು ನಿಮಗೆ ಕನ್ಫರ್ಮ್ ಆದಮೇಲೆ ನೀವು ಒಂದು ಟೈಲ್ಸ್ಗಳನ್ನ ಇನ್ಸ್ಟಾಲ್ ಮಾಡಿಸಿ. ಆವಾಗ ನಿಮಗೆ ಫ್ಯೂಚರಲ್ಲಿ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಸೊ ಪ್ರೆಷರ್ ಟೆಸ್ಟು ಆಮೇಲೆ ಲೀಕೇಜ್ ಟೆಸ್ಟು ಎಲ್ಲ ಮಾಡಾದಮೇಲೆ ನೀವು ಟೈಲ್ಸ್ನ ಇನ್ಸ್ಟಾಲ್ ಮಾಡಬೇಕು. ಬಟ್ ಇನ್ಸ್ಟಾಲ್ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಫೋನಲ್ಲಿ ನಿಮ್ಮ ಪ್ಲಂಬಿಂಗ್ದು ಒಂದು ಡಿಸೈನು ಯಾವ ರೀತಿ ಮಾಡಿಸಿದ್ದೀರಾ ಅಂತ ಒಂದು ಬಾತ್ರೂಮಲ್ಲಿ ನೀವು ಒಂದು ಫೋಟೋ ತೆಗೆದು ನೀವು ನಿಮ್ಮ ಫೋನಲ್ಲಿ ಸೇವ್ ಮಾಡಿ ಇಟ್ಕೊಬೇಕಾಗುತ್ತೆ. ಯಾಕೆ ಅಂದರೆ ಇದು ಫ್ಯೂಚರಲ್ಲಿ ನಿಮಗೆ 2 ರೀತಿ ಹೆಲ್ಪ್ ಆಗುತ್ತೆ. ಒಂದೇನಪ್ಪ ಅಂದರೆ ನಿಮ್ಮೇನಾದರೂ ಮೇಂಟೆನೆನ್ಸ್ ಬಂದರೆ ಅಕಸ್ಮಾತ್ ನೀವೆಲ್ಲ ನೀಟಾಗಿ ಮಾಡಿದರೂ ನಾಳೆ ದಿನ ಏನಾದರೂ ಅದರಿಂದ ತೊಂದರೆ ಆದರೆ ನೀವು ಟೈಲ್ಸ್ನ ಎಲ್ಲ ಕಡೆ ಹೊಡೆದಾಕೋಕ್ಕೆ ಬದಲು ನೀವು ಈ ಫೋಟೋನ ನೋಡಿಕೊಂಡು ನಿಮಗೆ ಎಲ್ಲಿ ಪ್ರಾಬ್ಲಮ್ ಆಗಿದೆಯೋ ಅಲ್ಲಿ ಮಾತ್ರ ನೀವು ಒಂದು ಟೈಲ್ಸ್ನ ನೀಟಾಗಿ ಓಪನ್ ಮಾಡಿಕೊಂಡು ನೀವು ಅಲ್ಲಿ ಕೆಲಸ ಮಾಡಿಸ್ಬೋದು. ಸೊ ಇದಕ್ಕೂ ಯೂಸ್ ಆಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನೀವು ಒಂದು ಟವಲ್ ಹ್ಯಾಂಗರ್ ಆಗ್ಬೋದು, ಸೋಪ್ ಹ್ಯಾಂಗರ್ ಆಗ್ಬೋದು, ಯಾವುದೇ ರೀತಿ ಒಂದು ಹ್ಯಾಂಗರ್ಸ್ಗಳು ಅಥವಾ ಯಾವುದೇ ರೀತಿ ಬೇರೆ ಫಿಟ್ಟಿಂಗ್ಸ್ಗಳನ್ನ ನೀವು ಬಾತ್ರೂಮಲ್ಲಿ ಫಿಕ್ಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಿಲ್ಲದಲ್ಲೇ ನೀವು ಪೈಪ್ ಇರೋ ಜಾಗದಲ್ಲಿ ಡ್ರಿಲ್ ಮಾಡಿದ್ರೆ ಆಮೇಲೆ ಮತ್ತೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀವು ಒಂದು ಫೋಟೋನ ಇಟ್ಕೊಂಡಿದ್ರೆ ನೀವು ನೋಡಿಕೊಂಡು ಇಂಥ ಜಾಗದಲ್ಲಿ ಪೈಪ್ ಇದೆ, ಇದನ್ನು ಬಿಟ್ಟು ಬೇರೆ ಜಾಗದಲ್ಲಿ ನಾವು ಡ್ರಿಲ್ ಮಾಡ್ಬೋದು ಅಂತ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಆಮೇಲೆ ಫೋಟೋನೂ ಇಟ್ಕೊಂಡು ನೀವು ಫೋಟೋ ಜೊತೆ ಏನು ಇಟ್ಕೋಬೋದು ಅಂದರೆ ನೀವು ಒಂದು ನಿಮ್ಮ ಪೈಪ್ನ ಎಲ್ಲಿ ಹಾಕ್ಸಿದ್ದೀರ ಬಾತ್ರೂಮಲ್ಲಿ ಅಂತ ನಿಮ್ಮ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಎಷ್ಟು ಅಡಿ ಅದು ಅಳತೆ ಇದೆ, ಆಮೇಲೆ ಸೈಡಿಂದ ಆ ಪೈಪ್ವರೆಗೂ ಎಷ್ಟು ಅಡಿ ಅಳತೆ ಇದೆ ಅದನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಬಿಟ್ರೆ ನಿಮಗೆ ಅದರಿಂದ ಒಂದು ರೆಫರೆನ್ಸ್ ಸಿಗುತ್ತೆ. ನಾಳೆ ದಿನ ಯಾವುದೇ ರೀತಿ ಕೆಲಸ ಮಾಡಬೇಕಾದ್ರೆ ನಿಮಗೆ ಬಾತ್ರೂಮಲ್ಲಿ ಯಾವ ಜಾಗದಲ್ಲಿ ಯಾವ ಗೋಡೆ ಹತ್ರ ನಿಮ್ಮ ಪೈಪ್ ಇದೆ ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ನೀವು ಮರೆಯೋಕ್ಕೆ ಹೋಗಬೇಡಿ. ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಫೋನಲ್ಲಿ ನೀಟಾಗಿ ಫೋಟೋ ತೆಗೆದು ಇಟ್ಕೊಂಬಿಡಿ. ನೆಕ್ಸ್ಟ್ ಏನು ಅಂದರೆ ನಿಮ್ಮ ಬಾತ್ರೂಮ್ಗಳಿಗೆ ವಾಟ್ರ್ ಪ್ರೂಫಿಂಗ್ ಮಾಡೋದನ್ನು ಮರಿಬೇಡಿ. ಯಾಕೆ ಅಂದರೆ ಅದರಿಂದ ನಿಮಗೆ ತುಂಬ ಡೇಂಜರ್ಗಳನ್ನ ನೀವು ಫ್ಯೂಚರಲ್ಲಿ ಸೇವ್ ಮಾಡ್ಬೋದು. ಯಾಕೆಂದರೆ ನೀಟಾಗಿ ವಾಟ್ರ್ ಪ್ರೂಫಿಂಗ್ ಮಾಡಿಸಿಲ್ಲ ಅಂದರೆ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕೆಳಗಡೆ ಫ್ಲೋರ್ಗಳಿಗೆ, ಆಮೇಲೆ ಆ ಸ್ಲ್ಯಾಬ್ಗಳಿಗೆ, ಆಮೇಲೆ ಒಂದು ಗೋಡೆಗಳು ಲೀಕೇಜ್ ಆಗಿ ಎಲ್ಲ ಗೋಡೆಗಳೆಲ್ಲ ಪ್ಯಾಚಸ್ ಆಗೋದು, ಆಮೇಲೆ ನಿಮಗೆ ರೂಫಲ್ಲಿ ನೀರು ಲೀಕೇಜ್ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಗಳು ಫ್ಯೂಚರಲ್ಲಿ ಬರುತ್ತೆ. ಸೊ ನೀವು ನೀಟಾಗಿ ನಿಮ್ಮ ಗಾರೆ ಅವ್ರ ಕೈಯಲ್ಲಿ ನಿಮ್ಮ ಬಾತ್ರೂಮ್ ಎಲ್ಲನೂ ನೀವು ವಾಟರ್ ಪ್ರೂಫಿಂಗ್ ಮಾಡಿಸ್ಕೊಳ್ಳಿ ಒಂದು ನೆಲಕ್ಕೆ ಟೈಲ್ಸ್ ಹಾಕೋಕ್ಕೆ ಮುಂಚೆನೇ. ಆಮೇಲೆ ಏನಪ್ಪ ಅಂದರೆ ಒಂದು ಸ್ಪೌಟ್ ಪೈಪ್ ಅಂತ ಬರುತ್ತೆ. ಆ ಸ್ಪೌಟ್ ಪೈಪ್ನ ನೀವು ಕೆಳಗಡೆ ಅಕಸ್ಮಾತ್ ನೀರು ಏನಾದರೂ ಬಾತ್ರೂಮಲ್ಲೆಲ್ಲ ಲೀಕೇಜ್ ಆಗಿ ಕೆಳಗಡೆ ಆಚೆ ಹೋಗೋದಕ್ಕೆ ಒಂದು ಸ್ಪೌಟ್ ಪೈಪ್ ಅಂತ ಒಂದು ಕನೆಕ್ಷನ್ನ ನೀವು ಕೊಟ್ಟಿರಬೇಕು. ಅಕಸ್ಮಾತ್ ಏನಾದರೂ ನಿಮಗೆ ಒಂದು ಸ್ವಲ್ಪ ನೀರು ಲೀಕ್ ಆಗ್ತಾಯಿದೆ ನಿಮ್ಮ ಬಾತ್ರೂಮ್ ನೆಲದಲ್ಲಿ ಅಂದರೆ ಅದೆಲ್ಲ ನಿಮಗೆ ಸ್ಪೌಟ್ ಪೈಪಿಂದ ಆಚೆ ಹೋಗುತ್ತೆ. ಆಮೇಲೆ ಅಲ್ಲೂ ನೀವು ನೀಟಾಗಿ ಸ್ಲೋಪ್ ಕೊಡಿಸಿರ್ಬೇಕು. ಆಮೇಲೆ ಏನು ಅಂದರೆ ನಿಮ್ಮ ಬಾತ್ರೂಮಲ್ಲಿ ನಿಮ್ಮ ಟೈಲ್ಸ್ ಇನ್ಸ್ಟಾಲ್ ಮಾಡೋರ ಹತ್ರ ನೀಟಾಗಿ ಹೇಳ್ಬಿಟ್ಟು ನೀವು ನೀರು ಆಚೆ ಹೋಗೋದಕ್ಕೆ ನೀಟಾಗಿ ಸ್ಲೋಪ್ ಕೊಡಿಸಿರ್ಬೇಕು. ಅಂದರೆ ನಿಮ್ಮ ಬಾತ್ರೂಮಲ್ಲಿ ನೀವೊಂದು ಜಾಲರಿಗಳನ್ನ ಫಿಟ್ ಮಾಡಿಸ್ತೀರಲ್ವ ನೀರು ಆಚೆ ಹೋಗೋದಕ್ಕೆ,
ಸೊ ನೀವು ಅಲ್ಲಿ ಏನು ಮಾಡಬೇಕು ಅಂದರೆ ನಿಮಗೆ ನೀಟಾಗಿ ನೀರು ಹರಿಬೇಕು, ನೀರೆಲ್ಲೂ ನಿಂತ್ಕೊಬಾರ್ದು. ಇದರಿಂದ ನಿಮಗೆ ಲೀಕೇಜಸ್ಸು ಜಾಸ್ತಿ ಆಗೋದಿಲ್ಲ. ಯಾಕಂದರೆ ಟೈಲ್ಸ್ ಇನ್ಸ್ಟಾಲ್ ಮಾಡೋರು ನೀವು ಹೇಳಲಿಲ್ಲ ಅಂದರೆ ಸ್ಲೋಪ್ಗಳನ್ನ ನೀಟಾಗಿ ಕೊಡೋದಿಲ್ಲ. ನೀವು ಆದಷ್ಟು ಹೇಳಿ, ನೀವು ಸ್ನಾನ ಮಾಡೋದೆಲ್ಲ ಒಂದು ಕಡೆ ನೀಟಾಗಿ ಸ್ಲೋಪಲ್ಲಿ ಹೋಗ್ಬಿಡ್ಬೇಕು ಆಚೆ. ಆಮೇಲೆ ನಿಮ್ಮ ಬಾತ್ರೂಮು, ಅಟ್ಯಾಚ್ ಬಾತ್ರೂಮ್ ಏನಾದರೂ ಇದ್ದರೆ ಅದನ್ನು ಒಂದು ಕಡೆಯಿಂದ ನೀಟಾಗಿ ನೀರು ಹರಿತಾ ಹೋಗ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಬಚ್ಚಲಲ್ಲಿ ನೀರು ನಿಂತ್ಕೋಬಾರ್ದು. ನೀರು ನಿಂತ್ಕೊಂಡಷ್ಟೇ ನಿಮಗೆ ಅದು ಲೀಕೇಜ್ ಜಾಸ್ತಿಯಾಗಿ ಆ ನೀರೆಲ್ಲ ಒಳಗಡೆ ಇಳಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಇದನ್ನು ನೀಟಾಗಿ ಅವ್ರ ಹತ್ರ ಮಾತಾಡಿಕೊಂಡು ಸ್ಲೋಪ್ಗಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಲ್ಲೇ ನೀಟಾಗಿ ಮಾಡಿಸ್ಕೊಳ್ಳಿ. ಆಮೇಲೆ ಅದೇ ರೀತಿ ವಾಟರ್ ಪ್ರೂಫಿಂಗ್ನು ಕೂಡ ಕರೆಕ್ಟಾಗಿ ನೀವು ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಏನು ಅಂದರೆ ನಿಮ್ಮ ಅಡುಗೆ ಮನೆ ಸಿಂಕ್ ಆಗ್ಬೋದು, ಆಮೇಲೆ ನಿಮ್ಮ ಬಚ್ಚಲಲ್ಲಿ ವಾಶ್ ಬೇಸನ್ಸ್ ಆಗ್ಬೋದು, ಈ ಎಲ್ಲದಕ್ಕೂ ನೀವೇನು ಮಾಡಬೇಕು ಅಂದರೆ ಕೆಳಗಡೆ ನೀವೊಂದು ಮಲ್ಟಿ ಟ್ರ್ಯಾಪ್ ಪೈಪ್ನ ನೀವು ಫಿಟ್ ಮಾಡಿಸ್ಬೇಕಾಗುತ್ತೆ. ನಿಮ್ಮ ಪ್ಲಂಬರ್ಗೆ ಇದನ್ನು ಫಸ್ಟೇ ಹೇಳ್ಬಿಡಿ, ಅವರು ನೀಟಾಗಿ ಒಂದು ಮಲ್ಟಿ ಟ್ರ್ಯಾಪ್ ಪೈಪ್ನ ನಿಮಗೆ ಫಿಟ್ ಮಾಡ್ಕೊಂಡು ಕೊಡಬೇಕು. ಯಾಕೆ ಅಂದರೆ ನಾಳೆ ದಿನ ನೀವು ಪಾತ್ರೆ ತೊಳಿಬೇಕಾದ್ರೆ ಆ ಗಲೀಜೆಲ್ಲ ನಿಮ್ಗೆ ಹೋಗಿ ಪೈಪಲ್ಲಿ ಕಟ್ಕೊಂಡು ತೊಂದರೆ ಆಗ್ತಾ ಇರುತ್ತೆ. ನೀವು ಅದನ್ನು ಅಡುಗೆ ಮನೆಗಳಲ್ಲಿ ಅನುಭವಿಸಿರ್ತೀರ. ಈ ಮಲ್ಟಿ ಟ್ರ್ಯಾಪ್ ಹಾಕೋದ್ರಿಂದ ಏನು ಅಂದರೆ ನಿಮಗೆ ಅದರಲ್ಲಿ 3-4 ಓಪನಿಂಗ್ ಆಪ್ಷನ್ಸ್ ಇರುತ್ತೆ. ಆಮೇಲೆ ಮೇಲ್ಗಡೆ ಟಾಪಲ್ಲೂ ಕ್ಲೀನ್ ಮಾಡ್ಕೊಳೋದಕ್ಕೆ ನಿಮಗೆ ಒಂದು ಕ್ಯಾಪ್ ಇರುತ್ತೆ. ನೀವು ಆ ಕ್ಯಾಪ್ನ ತೆಗೆದುಬಿಟ್ಟು ನೀಟಾಗಿ ನೀವು ಕ್ಲೀನ್ ಮಾಡಿಬಿಟ್ರೆ ನಿಮ್ಗೆ ಆ ಕಟ್ಕೊಂಡಿರೋದೆಲ್ಲ ನೀಟಾಗಿ ಈಸಿಯಾಗಿ ಹೋಗ್ಬಿಡುತ್ತೆ. ಸೊ ಈ ಮಲ್ಟಿ ಟ್ರ್ಯಾಪ್ನು ಮರಿಬೇಡಿ, ನೀಟಾಗಿ ಹಾಕಿಸ್ಕೊಳ್ಳಿ. ಆಮೇಲೆ ನೀವು ಸೋಲಾರ್ ವಿಷಯಕ್ಕೆ ಬಂದರೆ ನೀವೇನು ಮಾಡಬೇಕು ಅಂದರೆ ಪೈಪಿಂಗ್ನ ನೀವು ಸಪ್ರೇಟಾಗಿ ಮಾಡ್ಕೊಳ್ಳಿ. ಆದಷ್ಟು ನೀವು ಒಂದು ಸೋಲಾರ್ಗೆ ಒಂದು ಚಿಕ್ಕ ಟ್ಯಾಂಕ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಇಟ್ಕೊಳ್ಳಿ ನಿಮ್ಮ ಮಾಡಿ ಮೇಲೆ. ಆಮೇಲೆ ನಿಮ್ಮ ಕಂಪ್ಲೀಟ್ ಒಂದು ಮನೆಯ ಯೂಸೇಜ್ಗೆ ನೀವು ಒಂದು ದೊಡ್ಡ ಟ್ಯಾಂಕ್ನ ನೀವು ಇಟ್ಕೊಬೋದು. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸೋಲಾರು ಮತ್ತು ಮನೆ ಯೂಸೇಜ್ ನೀರು ಮಿಕ್ಸ್ ಆಗೋದಿಲ್ಲ. ಆಮೇಲೆ ಒಂದು ಸತಿ ಕನೆಕ್ಷನ್ನು ಒಂದೇ ಇದ್ದಾಗ ಏನಾಗುತ್ತೆ ಅಂದರೆ ಸೋಲಾರ್ಗೆ ಟ್ಯಾಂಕಲ್ಲಿ ನೀರು ಖಾಲಿ ಆದಾಗ ಕರೆಕ್ಟಾಗಿ ನೀರು ಹೋಗೋಲ್ಲ. ಅದರಿಂದ ನೀವು ಮತ್ತೆ ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಅದ್ರ ಬದಲು ನೀವು 2 ಟ್ಯಾಂಕ್ ಇಟ್ಕೊಂಡ್ಬಿಟ್ರೆ, ಅಥವಾ ನೀವು ಒಂದೇ ದೊಡ್ಡ ಟ್ಯಾಂಕ್ ಇಟ್ಕೊಂಡ್ರೂ ಸೋಲಾರ್ಗೆ ಒಂದು ಪೈಪ್ ಕನೆಕ್ಷನ್ನು ಸಪ್ರೇಟಾಗಿರಬೇಕು, ಮನೆಗೆ ಬರೋ ಒಂದು ಕನೆಕ್ಷನ್ನು ಸಪ್ರೇಟಾಗಿರಬೇಕು. ಇದರಿಂದ ನಿಮ್ಗೇನಾಗುತ್ತೆ ಅಂದರೆ ನಿಮಗೆ ಅಕಸ್ಮಾತ್ ಸೋಲಾರ್ದು ಏನಾದರೂ ಪ್ರಾಬ್ಲಮ್ ಆದಾಗ ಅದ್ರ ವಾಲ್ನ ಆಫ್ ಮಾಡಿದ್ರೆ ನೀಟಾಗಿ ನೀರು ನಿಂತೋಗುತ್ತೆ. ಆಮೇಲೆ ನೀವು ಸೋಲಾರ್ನ ರೆಡಿ ಮಾಡಿಸಿ ಮತ್ತೆ ವಾಟ್ರನ್ನ ಬಿಟ್ಕೊಬೋದು. ಸೊ ಈ ಥರ ಎಲ್ಲ ಕಾರಣಗಳಿಗೆ ನೀವು ಆದಷ್ಟು ಸೋಲಾರ್ಗೆ ನೀವು ಡಬಲ್ ಆಪ್ಷನ್ ಇಟ್ಕೊಂಡ್ರೆ ನಿಮಗೆ ನಾಳೆ ದಿನ ಅದರಿಂದ ನೀಟಾಗಿ ಯೂಸ್ ಆಗುತ್ತೆ. ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗು ನೀವೊಂದು ಕನೆಕ್ಷನ್ನ ಹಾಕಿಸ್ಕೊಂಬಿಡಿ. ಯಾಕೆಂದರೆ ಇವಾಗ ಗೌರ್ಮೆಂಟಿಂದ ಅದೊಂದು ನಿಮಗೆ ರೂಲ್ ಆಗಿದೆ. ಸೊ ನೀವು ಬೆಟರು ರೈನ್ ವಾಟರ್ ಹಾರ್ವೆಸ್ಟಿಂಗು ನಿಮ್ಮ ಪ್ಲಂಬರ್ ಹತ್ರ ಕೇಳಿಕೊಂಡು ನೀವೊಂದು ಪೈಪ್ ಕಲೆಕ್ಷನ್ನ ಇಟ್ಕೊಂಡಿರಿ. ಸೊ ಅದು ಸಂಪ್ಗೂ ಬಿಡ್ಬೋದು ಅಥವಾ ಭೂಮಿಗೂ ಬಿಡ್ಬೋದು. ನೀವು ಅದನ್ನು ಕೇಳಿಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕನೆಕ್ಷನ್ನ ಹಾಕ್ಕೊಂಡಿದ್ರೆ, ಸಂಪಿಗೆ ಬಿಡಬೇಕಾದ್ರೆ ಅದಕ್ಕೊಂದು ಫಿಲ್ಟರ್ ಬರುತ್ತೆ. ಆ ಫಿಲ್ಟರ್ನ ಇನ್ಸ್ಟಾಲ್ ಮಾಡಿಬಿಟ್ರೆ ನಿಮಗೆ ನೀರು ಫಿಲ್ಟ್ರಾಗಿ ಸಂಪೊಳಗೆ ಹೋಗುತ್ತೆ. ಇಲ್ಲಾಂದರೆ ನೀವು ಭೂಮಿಗೆ ಅಂಡರ್ಗ್ರೌಂಡ್ಗೆ ಹೋಗೋ ಥರನೂ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಅದು ನಿಮ್ಮ ಇಂಜಿನಿಯರ್ ಹತ್ರ ನೀವು ಡಿಸ್ಕಸ್ ಮಾಡಿಕೊಂಡು ನೀವು ಈ ಒಂದು ಕನೆಕ್ಷನ್ನು ನೀವು ಮಾಡ್ಕೋಬೋದು. ಸೊ ಈ ರೀತಿ ನೀವು ಒಂದು ಪ್ಲಂಬಿಂಗ್ ಕೆಲಸ ಮಾಡಿಸ್ಬೇಕಾದ್ರೆ ಎಲ್ಲ ರೀತಿ ನೀವು ಗಮನ ಇಟ್ಕೊಂಡು ಕ್ಲಿಯರಾಗಿ ಒಂದು ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ನ ತಂದು ಕೊಟ್ಟು ನೀವು ಒಬ್ಬ ಪ್ಲಂಬರ್ನ ಇಟ್ಕೊಂಡು ಕೆಲಸ ಮಾಡಿಸಿದ್ರೆ ನಿಮಗೆ ನಾಳೆ ದಿನ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆಮೇಲೆ ಅದರಿಂದ ನಿಮಗೆ ಒಂದು ಲಾಸು ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನೀವು ಆದಷ್ಟು ಒಂದು ಒಳ್ಳೆ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ನ ತಂದು ಒಳ್ಳೆ ಪ್ಲಂಬರ್ ಕೈಯಲ್ಲಿ ನೀವು ಕೆಲಸ ಮಾಡಿಸ್ಕೊಳ್ಳಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನಾನು ಇನ್ನೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸಿ ಯು.